ಕೆಲಸ ಅನ್ನೋದು ಮಾಡ್ತೀನಿ ನೋಡಿ. ನೋಡು, ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ದಾನಯ್ಯ ಸರ್, ಊರು ತೋಳನೂರು, ತಾಲೂಕು ಅಕ್ಕಲಕೋಟೆ, ಜಿಲ್ಲೆ ಸೊಲ್ಲಾಪುರ, ಮಹಾರಾಷ್ಟ್ರ. ಕೆಸೆಟ್ 2026 11 ಅಕ್ಟೋಬರ್ 2026 ಕೆಸೆಟ್ ಎಕ್ಸಾಮ್ ನಡೆಯಲಿದೆ. ಆ ಪರೀಕ್ಷೆಗೋಸ್ಕರ ನನಗೆ ತಿಳಿದಂತ ಒಂದು ಮಾಹಿತಿಯನ್ನು ಹೇಳಲು ಪ್ರಾರಂಭ ಮಾಡಿದ್ದೇನೆ. ಇನ್ನೂ 10 ತಿಂಗಳ ಸಮಯ ಇದೆ ಸರ್, ಇಷ್ಟು ಬೇಗ ಏಕೆ ನೀವು ಪ್ರಾರಂಭ ಮಾಡಿದ್ದೀರಿ ಅನ್ನುವ ಪ್ರಶ್ನೆ ಒಮ್ಮೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಉದ್ಭವ ಆಗಿರಬಹುದು. ಏನಾಗ್ತೈತಿ, ಇದು ಲಾಂಗ್ ಟರ್ಮ್ ಇದೆ. ಸೊ ಲಾಂಗ್ ಟರ್ಮ್ ಇರುವುದರಿಂದ, ಹೆಚ್ಚು ಸಮಯ ಇರುವುದರಿಂದ ಕೆಲವೊಂದು ವಿದ್ಯಾರ್ಥಿಗಳ ಹತ್ರ ಸ್ವಲ್ಪ ಸೀರಿಯಸ್ ಆಗುವುದಿಲ್ಲ. ನಾನು ಅಂದಿನ್ರಿ, ಇದು ಕೆಸೆಟ್ 11 ಅಕ್ಟೋಬರ್, ಮಧ್ಯದೊಳಗೆ ಜೂನ್ ನೆಟ್ ಎಕ್ಸಾಮ್ ಇದೆ. TET ಬೇಕಾದ್ರೆ ಇದೇ ಲೈನ್ ಒಳಗಿರುವುದರಿಂದ TET ಬರಿಬಹುದು, ಅದು CTET ಬರಿಬಹುದು B.Ed ಆಗಿತ್ತು ಅಂತಂದ್ರೆ. ಆದ್ರೆ ನಮ್ಮ ಟಾರ್ಗೆಟ್ ಏನು, ಇಲ್ಲಿ ಹೋಗೋದೈತಿ. ಇದು ಕೆಸೆಟ್ ಇದೆ, ನೀವು ನಿಂತಿರಿ ಇಲ್ಲಿ, CTET ಇಲ್ಲಿದೆ, ಜೂನ್ ನೆಟ್ ಇಲ್ಲಿದೆ, ಆಮೇಲೆ ಇದು ಅಕ್ಟೋಬರ್ದ ನಡೆಯುವ ಕೆಸೆಟ್ ಎಕ್ಸಾಮ್. ಸೊ ಇನ್ನೂ ಸಮಯ ಹೆಚ್ಚಿಗಿದೆ ಅಂತ ತಿಳ್ಕೊಂಡು ಆಲಸಿನ ಒಂದು ಲೇಜಿನೆಸ್ ಬರಬಾರದು. ನಾಳೆನೆ ಎಕ್ಸಾಮ್ ಇದೆ ಅನ್ನುವ ಮನಸ್ಥಿತಿ ನಿಮ್ಮ ಮನಸ್ಸಿನೊಳಗೆ ಇರಬೇಕು. ನಾಳೆನೆ ಎಕ್ಸಾಮ್ ಇದೆ ಅನ್ನುವ ಮೈಂಡ್ ಸೆಟ್ ನಿಮ್ದು ಇರಬೇಕು. ನಾಳೆನೆ ಎಕ್ಸಾಮ್ ಇದೆ ಅನ್ನುವ ಪ್ರಖರ ವಿಚಾರ ನಿಮ್ಮ ಹತ್ರ ಇರಬೇಕು. ಅಂದಾಗ ನಾವು ಹೆಚ್ಚು ಅಭ್ಯಾಸ ಕಡೆಗೆ ಗಮನ ಕೊಟ್ಟು ಫಲಿತಾಂಶವನ್ನ ಪಡೆಯುತ್ತೇವೆ. ಸೊ ನಿಮ್ಮ ಪ್ರಯತ್ನಗಳು, ನೀವು ಮಾಡುವಂತ ಇದೇನು ಪ್ರಯತ್ನ ಇದೆ ನೋಡ್ರಿ, ಈ ನಿಮ್ಮ ಪ್ರಯತ್ನವೇ ಎಲ್ಲ ಸಿದ್ಧಿಗಳಿಗೆ ಸಾಧನ. ನೀವು ಮಾಡುವ ಪ್ರಯತ್ನ ಏನೈತಲ್ಲ, ಈಗ ನಿಮ್ಮ ಪ್ರಯತ್ನವೇ ಎಲ್ಲ ಸಿದ್ಧಿಗಳಿಗೆ ಸಾಧನ. ಸಿದ್ಧಿ ಅಂದ್ರೆ ನಾವೇನು, ಯಶಸ್ಸು. ನಿಮ್ಮ ಈ ಪ್ರಯತ್ನವೇ ಎಲ್ಲ ಯಶಸ್ಸಿಗೆ ಸಾಧನ, ಎಲ್ಲ ಸಿದ್ಧಿಗಳಿಗೆ ಸಾಧನ. ಇದು ನನ್ನಿಂದ ಸಾಧ್ಯವೇ, ಇದು ನನ್ನಿಂದ ಆಗುತ್ತದೆಯೇ, ಇದು ನನ್ನಿಂದ ಮಾಡಬಹುದೇ ಅನ್ನುವ ಪ್ರಶ್ನೆಯನ್ನು ಬಿಟ್ಟು ಪರಿವರ್ತನೆಯ ಕಡೆಗೆ ಗಮನ ಕೊಡಬೇಕು. ನಿಮ್ಮ ಪ್ರಯತ್ನವೇ ಎಲ್ಲ ಸಿದ್ಧಿಗಳಿಗೆ ಸಾಧನ, ನನ್ನಿಂದ ಸಾಧ್ಯವೇ ಎನ್ನುವ ಪ್ರಶ್ನೆಯನ್ನು ಬಿಟ್ಟು ಪರಿವರ್ತನೆಯ ಕಡೆಗೆ ಗಮನ ಕೊಡಬೇಕು. ನಾನು ಚೇಂಜ್ ಮಾಡ್ತೀನಿ ಅನ್ನುವ ಭಾವನೆ ನಿಮ್ಮ ಹತ್ರ ಇರಬೇಕು. ಒಂದು ಮಾತು ಹೇಳ್ತೀನಿ ರೀ, 2015 ಸೆಪ್ಟೆಂಬರ್ ತಿಂಗಳದೊಳಗೆ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಬರೆದಿದ್ದೆ ನಾನು. ಆ ಎಕ್ಸಾಮ್ ಪ್ರಿಪರೇಷನ್ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು, 2013 ಪ್ರಾರಂಭ ಮಾಡಿದ್ದೆ ನಾನು. ಅಂದ್ರೆ ಡಿಸೆಂಬರ್ 2012 ಫಸ್ಟ್ ಟೈಮ್ ಎಕ್ಸಾಮ್ ಬರೆದಿದ್ದೆ. 2013 2014 ನೋಡ್ರಿ, 2014 ಆಮೇಲೆ 2015 ಒಳಗೆ ನಾನು 2 ವರ್ಷ ಫುಲ್ ಗ್ಯಾಪ್ ಆಗಿತ್ತು. ಆ ಟೈಮ್ದೊಳಗೆ ಎಕ್ಸಾಮ್ನೇ ಕಂಡಕ್ಟ್ ಮಾಡಿರ್ಲಿಲ್ಲ ಮಹಾರಾಷ್ಟ್ರ ಸರ್ಕಾರ. ಆದ್ರೆ 2 ವರ್ಷ ಸತತ ನಾನು ಓದ್ಕೊಂತಿದ್ದೆ. ಅದೇ ಟೈಮ್ದೊಳಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಕರೆದಿದ್ರು ಕರ್ನಾಟಕದಲ್ಲಿ. ಆ ಪರೀಕ್ಷೆಗೋಸ್ಕರ ನಾನು ಓದ್ತಾ ಇದ್ದೆ. ಅದ್ರದ್ದು ಅಂದ್ರೆ ಸಾತತ್ಯವಾಗಿ ನಾವು ಓದ್ತಾ ಇದ್ದೆ. ಅದ್ರ ಬೆನಿಫಿಟ್ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ದೊಳಗೆ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದೆ ನಾನು. ಎಕ್ಸಾಮ್ ಬಹಳ ಲಾಂಗ್ ಇದೆ ಅಂತ ತಿಳ್ಕೊಂಡು ನಾವು ಬಿಡಬಾರ್ದು. ಪ್ರತಿನಿತ್ಯ ನಾವು ಏನಂತೀವಿ, ಅದನ್ನು ನಾವು ಮಾಡ್ಕೊಂತ ಇರ್ಲೇಬೇಕು. ಇನ್ನು ಪೇಪರ್ 1 ಏನಾಯ್ತು ನೋಡ್ರಿ, ಕೆಸೆಟ್ದಲ್ಲಿ ಪೇಪರ್ 1 ಕಡೆಗೆ ತುಂಬಾ ಹೆಚ್ಚಿಗೆ ಗಮನ ಕೊಡ್ಬೇಕಂತೇಳಿ ನಿನ್ನೆ ವಿಡಿಯೋದೊಳಗೆ ಹೇಳಿದ್ದೆ. ಈಗ ಪೇಪರ್ 1 ಅಲ್ಲಿ ಹೇಗೆ ಓದ್ಬೇಕು ಅನ್ನೋದು ಒಂದು, ಈಗ ನಾನು ಹೇಳ್ತಾ ಇರೋ ಮಾತು ಹೊಸದಾಗಿ ಪ್ರಿಪರೇಷನ್ ಮಾಡುವಂತ ವಿದ್ಯಾರ್ಥಿ ಮಿತ್ರರಿಗೆ, ಅಥವಾ ಈಗ ಜಸ್ಟ್ PG ಓದ್ತಿರುವಂತ ವಿದ್ಯಾರ್ಥಿ ಮಿತ್ರರಿಗೆ. PG ಓದುವಂತ ವಿದ್ಯಾರ್ಥಿಗಳ ರಕ್ತ ಹೊಸ ರಕ್ತ ಇರ್ತೈತಿ. ನೀವು ಏನ್ ಮಾಡ್ತೀರಿ ಅದು ನಿಮಗೆ ಫಲಿತಾಂಶ ಅತಿ ಶೀಘ್ರದೊಳಗೆ ಸಿಗುತ್ತೈತಿ. PG ಮುಗಿದು 5-6 ವರ್ಷ ಆದ ನಂತರ ಸಮಾಜದೊಳಗಿದ್ದು ಮದುವೆ ಮಾಡ್ಕೊಂಡು ಮಕ್ಕಳು, ಸಂಸಾರ ಜವಾಬ್ದಾರಿ, ಅಲ್ಲಿ ಇಲ್ಲಿ ಡ್ಯೂಟಿ ಮಾಡ್ಕೊಂತ ಹೋಗೋರು
ಅವ್ರದ್ದು ಲೈಫ್ ಸ್ಟೈಲ್ ಬೇರೆ, ಅವ್ರದ್ದು ಸಮಸ್ಯೆಗಳೇ ಬೇರೆ. ಬಟ್ ನಿಮ್ ಸಮಸ್ಯೆ ಆಗಲ್ಲ. ಯು ಆರ್ ವೆರಿ ಲಕ್ಕಿ. ನೀವು ಬಹಳ ಲಕ್ಕಿ ಇದ್ದೀರಿ. ಡಿಗ್ರಿ ಕಾಲೇಜದೊಳಗ, PG ಕಾಲೇಜದೊಳಗ, ಯೂನಿವರ್ಸಿಟಿ ಒಳಗೆ ಓದುವ ವಿದ್ಯಾರ್ಥಿಗಳು ಯು ಆರ್ ವೆರಿ ಲಕ್ಕಿ. ನಿಮ್ಗೆ ಫುಲ್ ಟೈಮ್ ಸಿಗ್ತೈತಿ. ಇವ್ರ ಜೊತೆಗೆ ಹರಟೆ ಹೊಡೆಯದೆ, ಇವ್ರ ಜೊತೆ ಗೆಳತನ ಮಾಡದೆ. ಎಲ್ಲರೂ ಒಳ್ಳೆಯವರು ಇರ್ತಾರೆ ಹಾಸ್ಟೆಲ್ ಒಳಗೆ ಅಥವಾ ಕಾಲೇಜದೊಳಗೆ. ಆದ್ರೂ ಒಳ್ಳೆಯವ್ರದೊಳಗೆ ಇನ್ನೂ ಒಳ್ಳೆಯವರಾಗಿ ನೀವು ಓದ್ಕೊಂತಿರ್ಬೇಕು ಸಾಕು. ಯಾರು ಬಂದು ಕೈ ಹಿಡಿದು ನಿನ್ನ ಕೊನೆಯ ಜೀವನದೊಳಗೆ ನಡೆಸುವುದಿಲ್ಲ. ಇದು ಮಾತು ನೆನಪಿಡ್ರಿ. ಯಾರೂ ನಿನ್ನನ್ನ ಹಗಲ ಮೇಲೆ ಹೊತ್ಕೊಂಡು ಕೊನೆಯವರೆಗೆ ಎತ್ಕೊಂಡು ಒಯ್ಯುವುದಿಲ್ಲ. PG ಮಾಡುವಂತ ವಿದ್ಯಾರ್ಥಿ ಮಿತ್ರರು ಈಗೇ ಅಲರ್ಟ್ ಇರ್ಬೇಕು. ನೀವು ಈಗೇ ಎಚ್ಚರಗೊಳ್ಬೇಕು. PG ಮುಗಿದೊಳಗೆ ಇದು ಕೆಸೆಟ್ ಕೈ ಒಳಗೆ ಹಿಡ್ಕೊಂಡು ನೀವು ಹೊರಗೆ ಬರ್ರಿ. ನಿಮ್ಗೆ ಹಿಂಗ್ ರೆಡ್ ಕಾರ್ಪೆಟ್ದೊಳಗೆ ವೆಲ್ಕಮ್ ಮಾಡ್ತೈತಿ ಈ ಸಮಾಜ. ಅವ್ರ ಸಲುವಾಗಿ ಇದು ಯೋಜನೆ. ಅಥವಾ ಇದಕ್ಕಿಂತ ಮುಂಚೆ ನಾನು ಎಷ್ಟು ವಿದ್ಯಾರ್ಥಿ ಮಿತ್ರರಿಗೆ ಹೇಳಿದ್ದೇನೆ, ಅವ್ರು ಈ ಮೆಥಡ್ ಅನ್ನ ಫಾಲೋ ಮಾಡ್ರಿ. ನಾ ಹೇಳಿನಲ್ರಿ, ಯಾರ್ಯಾರು 1 ಸಲ 2 ಸಲ ಫೇಲ್ ಆದಂತ ವಿದ್ಯಾರ್ಥಿ ಮಿತ್ರರು ನೀವೆಲ್ಲರೂ ಅಗದಿ ರಿಸಲ್ಟ್ ಗೇಟ್ ಎದುರಿಗೆ ಬಂದು ನಿಂತಿದ್ದೀರಿ. ಸೊ ಈಗ ಈ ಸಮಯದೊಳಗೆ ನೀವು ನಿರಾಶೆ ಹೊಂದಬಾರದು. ಈ ಸಮಯದೊಳಗೆ ನೀವು ಸ್ವಲ್ಪ ಮೆತ್ತಗಾಗಬಾರ್ದು. ಈ ಪ್ಲಾನಿಂಗ್ ಮಾಡ್ರಿ. ಪೇಪರ್ 1 ಕಡೆಗೆ ಹೆಚ್ಚಿಗೆ ಗಮನ ಕೊಡ್ರಿ. ಇರೋದೇ 10 ಚಾಪ್ಟರ್: ಟೀಚಿಂಗ್ ಅಪ್ಟಿಟ್ಯೂಡ್, ರಿಸರ್ಚ್ ಅಪ್ಟಿಟ್ಯೂಡ್, ಪ್ಯಾಸೇಜ್, ಕಮ್ಯುನಿಕೇಶನ್, ಮ್ಯಾಥಮೆಟಿಕಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್, ಡಾಟಾ ಇಂಟರ್ಪ್ರಿಟೇಷನ್, ICT, ಎನ್ವಿರಾನ್ಮೆಂಟ್, ಹೈಯರ್ ಎಜುಕೇಶನ್. ಹಿಂಗ 10 ಚಾಪ್ಟರ್ ಅದಾವ್ರಿ. ಪ್ರತಿ ಚಾಪ್ಟರ್ ಮೇಲಿಂದ 5 ಕ್ವಶನ್ ಕೇಳುತ್ತಾನೆ. 10 ಮಾರ್ಕ್ಸ್ ಅದಾವ. ಟೋಟಲ್ 10 ಚಾಪ್ಟರ್. 10 ಚಾಪ್ಟರ್ದೊಳಗೆ ನಾನು ಏನ್ ಮಾಡೀನಿ ಗೊತ್ತದ್ರಿ? ಓದು ಮೆಥಡ್ ಅನ್ನ ಚೇಂಜ್ ಮಾಡೇನ್ರಿ. ಪ್ರತಿ ಚಾಪ್ಟರ್ಗೆ 10 ಮಾರ್ಕ್. ಸೊ ಈ 10 ಚಾಪ್ಟರ್ದೊಳಗೆ ಅತಿ ಸಿಂಪಲ್ ಇರುವಂತ ಚಾಪ್ಟರ್ ಯಾವುದು? ಯೂನಿಟ್ 4 ಕಮ್ಯುನಿಕೇಶನ್, ಸಂವಹನ ಕೌಶಲ್ಯ. ಅಗದಿ ಕೂಲಾಗಿ ಥಿಯರಿ ಓದ್ರಿ ನೀವು. ನಾನು ಬರ್ದಿದ್ದ ಬುಕ್ದೊಳಗೆ ಏನು ಥಿಯರಿ ಐತಿ, ಈ ಬುಕ್ದೊಳಗಿನ ಥಿಯರಿ ರಿಪೀಟ್ ಬುಕ್ ತೋರಿಸೋ ಅವಶ್ಯಕತೆ ಇಲ್ಲ. ಥಿಯರಿಯನ್ನು ಓದ್ಕೊಂಡ್ಬಿಡ್ರಿ, ನೀಟಾಗಿ ಓದ್ಕೊಂಡ್ಬಿಡ್ರಿ. ಥಿಯರಿ ಏನೈತಿ, ಕಮ್ಯುನಿಕೇಶನ್ ಅಂದ್ರೇನು, ಕಮ್ಯುನಿಕೇಶನ್ ಪ್ರಕಾರಗಳು, ಕಮ್ಯುನಿಕೇಶನ್ ವೈಶಿಷ್ಟ್ಯಗಳು, ಕಮ್ಯುನಿಕೇಶನ್ ಒಂದು ಪರಿಣಾಮಕಾರ, ಅವೆಲ್ಲ ಥಿಯರಿ ಓದ್ಕೊಂಡ್ಬಿಡು. ಸಿಸ್ಟಮೆಟಿಕ್ ಆಗಿ ಓದ್ಕೊಂಡ್ಬಿಡ್ಬೇಕು. ಆ ಥಿಯರಿಗೆ ಸಂಬಂಧಪಟ್ಟಂತ MCQ ಕ್ವಶನ್ಸ್ ಕೂಡ ನೀವು ಓದ್ಕೋಬೇಕು. ನಾನು ಬರೆದಿದ್ದ ಬುಕ್ದೊಳಗೆಲ್ಲ ಬರೆದಿದ್ದೈತಿ. ಆಮೇಲೆ ಈ ಥಿಯರಿಗೆ ಸಂಬಂಧಪಟ್ಟಂತ ಪಾಯಿಂಟ್ಸ್ ಅನ್ನ ನಾನು ವಿಡಿಯೋದೊಳಗೆ ಹೇಳಿದ್ದೇನೆ. ಅವೆಲ್ಲ ವಿಡಿಯೋಗಳ ಹಿಂದಿನ ಎಲ್ಲ ವಿಡಿಯೋಗಳನ್ನು ಒಂದು ಬಾರಿ ಕೂತು ನೋಡೋದೆಲ್ಲ ನೀಟಾಗಿ ನೋಡ್ಕೊಂಡು ಹೋಗ್ರಿ. ವಿಡಿಯೋದೊಳಗೆ ಹೇಳಿದ ಪಾಯಿಂಟ್ಸ್ ಅನ್ನ ನೋಟ್ಬುಕ್ದೊಳಗೆ ಬರ್ಕೊಂತ ಹೋಗ್ಬೇಕು. ಥಿಯರಿ ನೋಟ್ಸ್, ವಿಡಿಯೋ ನೋಟ್ಸ್, ಆಮೇಲೆ MCQ ಕ್ವಶನ್, ಆಮೇಲೆ ನಿಮ್ಮದೇ ಆದಂತ ಒಂದು ನೋಟ್ಸ್ ತಯಾರು ಮಾಡ್ಬೇಕು. ನೀವು ಒಂದು ಸೆಪರೇಟ್ ನೋಟ್ಬುಕ್ ತಗೊಳ್ರಿ. ಸೆಪರೇಟ್ ನೋಟ್ಬುಕ್ದೊಳಗೆ ನೋಟ್ಸ್ ಮಾಡಬೇಕು. ಅದು ನಿಮ್ಮ ಹ್ಯಾಂಡ್ ರೈಟಿಂಗ್ದೊಳಗೆ ನೀವು ಮಾಡಬೇಕು. ಇದು ನೋಟ್ಸ್ ಮಾಡಿದ್ರೆ ಮುಗೀತು. ಇದು ರಿವಿಷನ್ ಸಲುವಾಗಿ ಉಪಯೋಗ ಆಗುತ್ತದೆ. ಮತ್ತೆ ರಿಪೀಟ್ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ. ರಿಪೀಟ್ ಬುಕ್ ಓದೋ ಅವಶ್ಯಕತೆ ಇಲ್ಲ. ಓದೋದೇನು, ನೀವು ಮಾಡಿದಂತ ನೋಟ್ಸ್ ಅನ್ನ ರಿಪೀಟ್ ಓದಬೇಕು. 10 ಮಾರ್ಕ್ಸ್ ನಿಮ್ಮ ಪಾಕೆಟ್ದೊಳಗೆ. ಅದಾದ ನಂತರ ICT ಯೂನಿಟ್ ಅನ್ನ ಓದ್ಕೋಬೇಕು. ಇದು ಕೂಡ ತುಂಬಾ ಶಾರ್ಟ್ ಯೂನಿಟ್ ಇದೆ. ICT ಯೂನಿಟ್ ವೆರಿ ಶಾರ್ಟ್. ಮತ್ತೆ ICT ಯೂನಿಟ್ ಅನ್ನ ನೀಟಾಗಿ ನಾವು ಓದ್ಕೊಂಡ್ರ ನಮ್ಗೆ ಥಿಯರಿ ಓದ್ಕೊಡ್ರಿ. ಥಿಯರಿ ನಂತರ MCQ ಕ್ವಶನ್ ಓದ್ಕೋರಿ. MCQ ಕ್ವಶನ್ ಓದಿದ ನಂತರ ಅದನ್ನ ನೋಟ್ಸ್ ಮಾಡ್ರಿ. ಇದ್ರ ಸಲುವಾಗಿ ಒಂದು ಸೆಪರೇಟ್ ನೋಟ್ಬುಕ್. ಪ್ರತಿಯೊಂದು ಚಾಪ್ಟರ್ಗೆ ಒಂದೊಂದು ನೋಟ್ಬುಕ್ ಸೆಪರೇಟ್ ಮಾಡ್ರಿ. ದೊಡ್ಡ ಲಾಂಗ್ ನೋಟ್ಬುಕ್ ಅಂತ ಕರಿತೀವಿ. ಈ ರೀತಿ ನೋಟ್ಬುಕ್ ಮಾಡ್ಬೇಕು ನೀವು. ಇಂಥ ಒಂದು 10 ನೋಟ್ಬುಕ್ ಮಾಡ್ರಿ. ಪ್ರತಿ ಚಾಪ್ಟರ್ಗೆ ಒಂದೊಂದು ನೋಟ್ಬುಕ್, ದೊಡ್ಡ ಸೈಜ್ ನೋಟ್ಬುಕ್. ಇದ್ರೊಳಗೆ ಫಕ್ತ್ ಕಮ್ಯುನಿಕೇಶನ್ ಅಂದ್ರೆ ಕಮ್ಯುನಿಕೇಶನ್, ಇದಕ್ ಬಿಟ್ಟು ಮತ್ತೆ ಏನೋ ಬರೀಬಾರ್ದು. ಇದರಲ್ಲಿ ICT ಅಂದ್ರೆ ICTನೇ ನೋಟ್ಸ್ ಮಾಡ್ಬೇಕು. ಹೀಗೆ 10 ಚಾಪ್ಟರ್ ನೋಟ್ಬುಕ್. ಎಷ್ಟು ಕಡಿಮೆ ಮಟೀರಿಯಲ್, ನಾ ಹೇಳಿನಲ್ರಿ, ಜಾಸ್ತಿ ಮಟೀರಿಯಲ್, ಅನ್ನೆಸೆಸರಿ ಮಟೀರಿಯಲ್ ನಿಮ್ಮ ಹತ್ರ ಇಟ್ಕೋಬೇಡ್ರಿ. ಎಲ್ಲಾ ಲೇಖಕರು ಬರ್ದಿದ್ದು ಒಂದೇನೆ, ಆದ್ರೆ ಎಲ್ಲರದು ಬುಕ್ ತಗೋತೀನ್ರಿ ನಾನು ಅಂತ ಹೇಳ್ರಿ. ನಿಮ್ಮ ದಾನಯ್ಯ ಸರ್ ಅಂದ್ರೆ ಎಲ್ಲನೇ ಬಂದಾಕ್ರಿ. ಇದು ಚೌಚೌ ಬಾತದ್ರಿ. ಎಲ್ಲನೇ ಮಿಕ್ಸ್ ಮಾಡೀನಿ ನಿಮ್ಗೆ ನಾ ಹೇಳ್ತಾ ಇದ್ದೀನಿ. ನೋಟ್ಸ್ ಮಾಡ್ರಿ. ಅದು ನೋಟ್ಸ್ ಮಾಡುವಾಗ ಕಲರ್ ಪೆನ್ ಯೂಸ್ ಮಾಡಬೇಕು. ಗ್ರೀನ್, ಬ್ಲೂ, ರೆಡ್ ನೋಟ್ಸ್. ಆ ನೀವು ಮಾಡಿದ ನೋಟ್ಸ್ ಎಲ್ಲರಿಗೆ ಹಂಚ್ಕೋತ ಕೊಡೋದಲ್ಲ. ಅಣ್ಣ ನಾನು ನೋಟ್ಸ್ ಮಾಡಿ ನೋಡೋಣ, ಅಣ್ಣ ಅಕ್ಕ ನಾನು ನೋಟ್ಸ್ ಮಾಡಿ ನೋಡಕ್ಕ. ಅಕ್ಕಗೂ ಹೇಳೋದಿಲ್ಲ, ತಮ್ಮಗೂ ಹೇಳೋದಿಲ್ಲ, ಅಣ್ಣಗೆ ಹೇಳೋದ. ನೀವು ಓದ್ಕೊಂತಿದ್ ಬಿಡೋದನ್ನು. ಮೇಕ್ ನೋಟ್ಸ್. ಓಕೆ. ಆಮೇಲೆ ಟೀಚಿಂಗ್ ಅಪ್ಟಿಟ್ಯೂಡ್. ಇದಕ್ಕಿಂತ ಮುಂಚೆ ವಿಡಿಯೋ ಮಾಡಿದ್ದೇನ್ರಿ, ವಿಡಿಯೋ ನೋಡ್ರಿ. ಅದಕ್ಕೆ ಸಂಬಂಧಪಟ್ಟಿದ್ದು ಥಿಯರಿ ನೋಟ್ಸ್ ಬುಕ್ದೊಳಗೆ ಐತಿ. ಥಿಯರಿ ನೋಟ್ಸ್ ಓದ್ರಿ. ಆಮೇಲೆ MCQ ಕ್ವಶನ್, ಅದಕ್ಕೆ ಸಂಬಂಧಪಟ್ಟಿದ್ದು MCQ ಕ್ವಶನ್ ಬ್ಯಾಂಕ್ ನನ್ನ ಹತ್ರ ಐತಿ, ನೀವು ಆಲ್ರೆಡಿ ತಗೊಂಡಿದ್ರಿ. ಆ ಕ್ವಶನ್ ಬ್ಯಾಂಕ್ ಅನ್ನು ಓದ್ರಿ. ಆಮೇಲೆ ಕ್ವಶನ್ ಬ್ಯಾಂಕ್ ಓದಿದ ನಂತರ ನೋಟ್ಸ್ ಮಾಡ್ಬೇಕು ನೀವು.
ನೋಟ್ಸ್ ಫಿಲ್ಟರ್ ನೋಟ್ಸ್ ಅಂತೇಳಿ ಕರಿತೀವಿ. ಈ ಫಿಲ್ಟರ್ ನೋಟ್ಸ್ ನಿಮ್ಮ ಹತ್ರ ಇರಬೇಕು. ಟೀಚಿಂಗ್ ಅಪ್ಟಿಟ್ಯೂಡ್ ಅಂದ ತಕ್ಷಣ ಹಿಂಗ್ ಕೈ ಒಳಗೆ ಹಿಂಗ ಟೀಚಿಂಗ್ ಅಪ್ಟಿಟ್ಯೂಡ್ ನೋಟ್ಸ್ ತೆಗೆದುಕೊಂಡ ತಕ್ಷಣ ಏನೇನು ಬರ್ಬೇಕು ಇದ್ರೊಳಗೆ, ಇಲ್ಲಿ ತನಕ ದಾನಯ್ಯ ಸರ್ ಹೇಳಿದ ವಿಡಿಯೋದೆಲ್ಲ ನೋಟ್ಸ್ ಇದ್ರೊಳಗೆ ಇರ್ಬೇಕು. ದಾನಯ್ಯ ಸರ್ ಬುಕ್ದೊಳಗಿರುವಂತ ಥಿಯರಿ ನೋಟ್ಸ್ ಇದರಲ್ಲಿ ಇರಬೇಕು. ದಾನಯ್ಯ ಸರ್ ಬುಕ್ದೊಳಗಿರುವಂತ MCQ ಕ್ವಶನ್ ಈ ಬುಕ್ದೊಳಗೆ ಇರಬೇಕು. MCQ ಕ್ವಶನ್ ಅಂದ್ರೆ ಡಿಟೇಲ್ ಆಗಿ ಕ್ವಶನ್ ಬರೋದಲ್ಲ, ಶಾರ್ಟ್ ಆಗಿ ಬರೆದಿದ್ದಿರ್ಬೇಕು. ಅದು ಬ್ಲೂಮ್ಸ್ ಟ್ಯಾಕ್ಸಾನಮಿ ಪಾಯಿಂಟ್ ಬರೋದು, ರಿಫ್ಲೆಕ್ಟಿವ್ ಲೆವೆಲ್ ಪಾಯಿಂಟ್ಸ್ ಬರೆಯೋದು. ಈಗ ಮೊನ್ನೆ ಹೈಯರ್ ಎಜುಕೇಶನ್ ಕಮಿಷನ್ ಆಫ್ ಇಂಡಿಯಾ UGC ಕ್ಯಾನ್ಸಲ್ ಮಾಡಿ ಒಂದು ಹೊಸ ಸಂಸ್ಥೆಯನ್ನ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿದ್ರು. ಎಷ್ಟನೇ ದಿವಸ ಡೈರೆಕ್ಟ್ ಡೇಟ್ ಅನ್ನ ಬರೆದ್ಬಿಟ್ರು. ಶಾರ್ಟ್ ಒಂದು ತೆಗೆದುಕೊಂಡಿದ್ದೊಳಗೆ ಯೂಟ್ಯೂಬ್ ಕ್ಲಾಸ್ ನೋಟ್ಸ್ ಆಗಿರ್ಬೇಕು, ನನ್ನ ಬುಕ್ದು ನೋಟ್ಸ್ ಆಗಿರ್ಬೇಕು, ಪ್ಲಸ್ MCQ ಕ್ವಶನ್ ಬ್ಯಾಂಕ್ ನೋಟ್ಸ್. ಯಾಕೆ ಬರಂಗಿಲ್ರಿ? ಹೈಯೆಸ್ಟ್ ಮಾರ್ಕ್ ನಿಮಗ. ಅದಾದ ನಂತರ ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತ ಪಾಯಿಂಟ್ಸ್, ಥಿಯರಿ ನಂತರ ಕ್ವಶನ್ ನಂತರ ನಿಮ್ಮ ನೋಟ್ಸ್, ಅಥವಾ ಥಿಯರಿ ನೋಟ್ಸ್ ಆಮೇಲೆ ನನ್ನ ಯೂಟ್ಯೂಬ್ ಕ್ಲಾಸ್ ನೋಟ್ಸ್, ಆಮೇಲೆ ಇದು ಒಂದನ್ನು ಹಿಡಿದು ನೀಟಾಗಿ ನೋಡ್ಕೊಂತ ಹೋಗ್ರಿ. 2022ರಿಂದ ನಾನು ವಿಡಿಯೋ ಮಾಡಿದ್ದೈತಿ. ಅದಾದ ನಂತರ ರಿಸರ್ಚ್ ಅಪ್ಟಿಟ್ಯೂಡ್ ಅತಿ ಸಿಂಪಲ್ ಯೂನಿಟ್ ಇದು. ಥಿಯರಿ ಓದ್ಕೋರಿ, MCQ ಕ್ವಶನ್ ಬ್ಯಾಂಕ್ ಅಥವಾ ಥಿಯರಿ ನೋಟ್ಸ್, ಆಮೇಲೆ ಬುಕ್ದೊಳಗಿನ ನೋಟ್ಸ್, ಆಮೇಲೆ ಯೂಟ್ಯೂಬ್ ಕ್ಲಾಸ್ ಒಳಗಿಂದ ನೋಟ್ಸ್, ಆಮೇಲೆ MCQ ಕ್ವಶನ್, ಆಮೇಲೆ ನಿಮ್ದೇ ಆದಂತ ಸೆಲ್ಫ್ ನೋಟ್ಸ್. ಎನ್ವಿರಾನ್ಮೆಂಟ್ ಓದ್ಕೋಬೇಕು, ಪರಿಸರ, ಇದನ್ನು ಕೂಡ ಸಿಂಪಲ್ ಯೂನಿಟ್ ಇದೆ. ಥಿಯರಿ, ಯೂಟ್ಯೂಬ್ ಕ್ಲಾಸ್, MCQ ಕ್ವಶನ್ ಬ್ಯಾಂಕ್. ಪ್ಯಾಸೇಜ್, ಇದಕ್ಕೆ ಹಿಂದೆ ಬಿದ್ದಂತ ಕ್ವಶನ್ ಪೇಪರ್ದೊಳಗೆ ಪ್ಯಾಸೇಜ್ ಅನ್ನ ನೀಟಾಗಿ ಕೂತು ಒಂದ್ ಸ್ವಲ್ಪ ಅನಾಲಿಸಿಸ್ ಮಾಡ್ರಿ. ಎಷ್ಟು ಸಿಂಪಲ್ ಕ್ವಶನ್ ಅದಾವ, ಎಷ್ಟು ಹಾರ್ಡ್ ಕ್ವಶನ್ ಅದಾವ, ಯಾವ ರೀತಿ ಪ್ಯಾಸೇಜ್ ಅನ್ನು ಕೇಳಿದ್ದಾರೆ, ಹೇಗಿದೆ ಪ್ಯಾಸೇಜ್ ಕ್ವಾಲಿಟಿ ಏನಿದೆ ಸ್ವಲ್ಪ ನೋಡ್ಕೋರಿ, ಅದನ್ನ ಪ್ರಾಕ್ಟೀಸ್ ಮಾಡ್ರಿ. ಇವು ತುಂಬಾ ಈಸಿ ಇರುವಂತ ಯೂನಿಟ್ಗಳು. ಈಗ ನಾ ಹೇಳಿದ್ದು ಕಮ್ಯುನಿಕೇಶನ್ ICT ಒಂದಕ್ಕೊಂದು ಸಂಬಂಧ ಇದೆ, ಟೀಚಿಂಗ್ ಅಪ್ಟಿಟ್ಯೂಡ್ ಹೈಯರ್ ಎಜುಕೇಶನ್ ಒಂದಕ್ಕೊಂದು ಸಂಬಂಧ ಇದೆ, ರಿಸರ್ಚ್ ಪರಿಸರ ಅಧ್ಯಯನ, ಹೀಗೆ ಮ್ಯಾಚ್ ಮಾಡ್ಕೊಂತ ಹೋಗೋದು. ಇದು ಪ್ಯಾಸೇಜ್ ಅಂತೂ ಪ್ರಾಕ್ಟೀಸ್ ಸಲುವಾಗಿ. ಇವು 70 ಮಾರ್ಕ್. ಇಲ್ಲಿ ನನ್ನ 70ಗೆ 70 ತಗೋತೇನ್ರಿ. ಇದು ನನ್ನ ಸ್ಟ್ರಾಂಗ್ ಪಾಯಿಂಟ್, ಇದು ನನ್ನ ಬಲಗೈ. ಇದನ್ನ ಇವು ಉಳಿದಿದ್ದೆಲ್ಲ ಎಡಗೈ ಇದಾವೆ, ಎಡಗೈ ಇವು ಸ್ವಲ್ಪ ನನಗೆ ಹಾರ್ಡ್ ಹೋಗ್ತಾವ್ರಿ. ಯಾವುದು? ಲಾಜಿಕಲ್ ರೀಸನಿಂಗ್, ಮ್ಯಾಥಮೆಟಿಕಲ್ ರೀಸನಿಂಗ್, ಡೇಟಾ ಇಂಟರ್ಪ್ರಿಟೇಷನ್. ಇವು ನನಗೆ ಬರಂಗಿಲ್ಲ ಅಂತ ತಿಳ್ಕೊಂಡು ಇದಕ್ಕೆ ನಾನು ಹಾರ್ಡ್ ಅಂತೇಳಿ ಕರಿತೀನಿ. ಹಾರ್ಡ್ ಅಂತ ತಿಳ್ಕೊಂಡು ಇದಕ್ಕೆ ನಾನು ಬಿಟ್ಟಿಲ್ಲ. ಇದಕ್ಕೆ 30ಕ್ಕೆ ನಾನು ಆರಾಮಾಗಿ 10 ಮಾರ್ಕ್ಸ್ ತಗೊಂಡೇನೆ. 30ಕ್ಕೆ ಆರಾಮ್ 10-12 ಬಂದೈತೆ ನನ್ನ ಎಕ್ಸಾಮ್ದೊಳಗೆ. ಸೊ ಹೀಗಾಗಿ ಪ್ರತಿ ಎಕ್ಸಾಮ್ದೊಳಗೆ 80 ಅಬವ್ ಮಾರ್ಕ್ಸ್ ನಾನು ತಗೊಂಡಿನಿ ನೋಡ್ರಪ್ಪ. ನಿಮಗೂ ಕೂಡ 80 ಅಬವ್ ಮಾರ್ಕ್ಸ್ ಬರಲೇಬೇಕು. ಹಿಂದೆ ಕೇಳಿದಂತ ಲಾಜಿಕಲ್ ರೀಸನಿಂಗ್ ಕ್ವಶನ್ಸ್ ಗಳನ್ನ ತಗೋರಿ, ಅದನ್ನ ಅನಾಲಿಸಿಸ್ ಮಾಡ್ರಿ. ಯಾವ ರೀತಿ ಪ್ರಶ್ನೆ ಕೇಳಾರ, ಸೇಮ್ ಪ್ಯಾಟರ್ನ್ ದೊಳಗೆ ಕ್ವಶನ್ ಕೇಳ್ತಿರ್ತಾರ ಅವ್ರು. ಲಾಜಿಕಲ್ ರೀಸನಿಂಗ್, ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್, ಹಿಂದೆ ನಡೆದಂತ KSET ಕ್ವಶನ್ ಪೇಪರ್ ಅನ್ನ ತಗೋದು, ಅದರಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಅನ್ನೋದನ್ನ ನೋಟ್ಬುಕ್ ದೊಳಗೆ ಬರೋದು, ಅದನ್ನ ಅನಾಲಿಸಿಸ್ ಮಾಡ್ರಿ. ಈ ರೀತಿ ನಿಮ್ಮ ಪೇಪರ್ ಅನ್ನೋದು ಏನಿರ್ಬೇಕು, ಸ್ಟಡಿ ಪ್ಲಾನಿಂಗ್ ಇರಬೇಕು ನೋಡ್ರಿ. ಸೊ ಇದನ್ನ ಪ್ರಾಕ್ಟೀಸ್ ಸಲುವಾಗಿ ಯೂಸ್ ಮಾಡ್ರಿ. ಕೊನೆಯದು 3 ಯೂನಿಟ್, ಉಳಿದಿದ್ದು ಇವೆಲ್ಲ ಓದಿ ನೆನಪಿನಾಗ ಇಡುವಂತ ಯೂನಿಟ್ಗಳಾಗಿವೆ. ಹಿಂಗ ಟೋಟಲ್ 10 ಚಾಪ್ಟರ್ಸ್ ಗಳದಾವ್ರಿ. ಸೊ 10 ಚಾಪ್ಟರ್ಸ್ ಗಳ ಬಗ್ಗೆ ಈ ರೀತಿಯಾದಂತ ಯೋಜನೆಯಿಂದ ನೀವು ಓದಿದ್ರೆ KSET ಕಂಪಲ್ಸರಿಯಾಗಿ ನೀವು ಪಾಸ್ ಆಗ್ತೀರಿ. ಪಾಸ್ ಆದ ನಂತರ ಅದು ಮುಂದಿನ ಯೋಜನೆ ಬೇರೆ, ಪಾಸ್ ಆದವ್ರದ್ದು ಮುಂದಿನ ಒಂದು ಪ್ರಿಪರೇಷನ್ ಹಂತನೇ ಬೇರೆ ಇರ್ತೈತಿ. ಮತ್ತೆ ನೀವು ಅನ್ಬೋದು, ಸರ್ ನಾಳೆ PU ಕಾಲೇಜ್ ಲೆಕ್ಚರ್ ಕರೆಯೋದ್ರಿ, ಅದು ಓದ್ಕೊಂತ ಕೂತಂದ್ರೆ ಮತ್ತೆ ಇದು ನೆಟ್ ಸೆಟ್ ಹೆಂಗ್ ಮಾಡೋದು? ನೆಟ್ ಆಗ್ಲಿ ಅಥವಾ KSET ಆಗ್ಲಿ, ಇದ್ರ ಸಿಲೆಬಸ್ ಮತ್ತೆ PU ಕಾಲೇಜ್ ಸಿಲೆಬಸ್ ಸೇಮ್, ಏನು ಚೇಂಜ್ ಇರಂಗಿಲ್ಲ ತಮ್ಮ ತಂಗಿ. ನನಗ್ ಗೊತ್ತೈತಿ PU ಕಾಲೇಜ್ ಹೇಗಿದೆ ಅಂತ ತಿಳ್ಕೊಂಡು. ಫಕ್ತ್ KSET ಏನ್ ಸಿಲೆಬಸ್ ಐತಲ್ಲ ಅದರೊಳಗಿಂದು ಸ್ವಲ್ಪ ಸ್ಪೆಸಿಫಿಕ್ ಚಾಪ್ಟರ್ಸ್ಗಳು PU ಎಕ್ಸಾಮ್ಗೆ ಕರೆಯುತ್ತಾನೆ. ಇದು ದೊಡ್ಡ ಸಮುದ್ರ, ಇದ್ರೊಳಗಿಂದ ಒಂದು ಭಾಗ ಅಂದ್ರೆ PU ಕಾಲೇಜ್ ಲೆಕ್ಚರ್ ಸಿಲೆಬಸ್ ಇರ್ತೈತಿ. ಹಿಂಗಾಗಿ ಇದು ಓದಿದ್ದು ವೇಸ್ಟ್ ಆಗಂಗಿಲ್ಲ. ಇದು ನಿಮ್ಗೆ PU ಕಾಲೇಜ್ನು ಹೆಲ್ಪ್ ಆಗ್ತೈತಿ. ನಿಮಗೆ PU ಕಾಲೇಜ್ ಸಬ್ಜೆಕ್ಟ್ ರಿಲೇಟೆಡ್ ಇರುವಂತ ಕೆಲವೊಂದು ಇಂಪಾರ್ಟೆಂಟ್ ಜೆರಾಕ್ಸ್ ಮಟೀರಿಯಲ್ ನನ್ನ ಕಡೆ ಐತಿ, ಅದು ಕೂಡ ನಾನು ನಿಮಗೆ ಕೊಡ್ತೀನಿ. ನಾನು ಕೊಟ್ಟಿದ್ದು ನಿಮ್ಮ ಹತ್ರ ಇಡ್ರಿ. ನಾವು ಕೊಟ್ಟಿದ್ದೆಲ್ಲರಿಗೆ ಹಂಚ್ಕೊಂತ ಹೋದಂದ್ರೆ ಏನಾಗ್ತದ್ರಿ, ಹಂಚೋವಾಗ ಹಂಚಂಗಂತಿರತ್ತ. ಈಗ ಎಲ್ಲರೂ ಕುಡ್ಕೋತ ಹೋಗೋದಿಲ್ಲ. ಕೆಲವೊಬ್ರು ವಿರೋಧಕ್ಕೆ ಇರ್ತಾರೆ, ನಮ್ದೇನ್ ಶತ್ರುಗಳು ಇಲ್ಲ ಅಂತ ಹೇಳಿದ್ರೆ
ಸಿಕ್ಕಲ್ ಶತ್ರುಗಳು ಅದರ. ಆದ್ರ ಶತ್ರು ಇದ್ರೂ ಕೂಡ ನಿಮ್ಮಂತ ದೇವತಾ ಮನುಷ್ಯರು ನನಗೆ ಭೇಟಿ ಆಗ್ಯಾರ. ಸೊ ಹೀಗಾಗಿ ನಾನು ನಿಮ್ಮ ಸಲುವಾಗಿ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ, ನಿಮ್ಮ ಸಲುವಾಗಿ ನನ್ನ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ, ನಿಮ್ಮ ಸಲುವಾಗಿ ನಾನು ನನ್ನ ಅನುಭವಗಳನ್ನ ಹೇಳುತ್ತಿದ್ದೇನೆ. ಪ್ಲೀಸ್, ನಾನು ಮಾಡಿ ತೋರಿಸಿದ್ದೇನೆ, ನೀವು ಕೂಡ ಮಾಡಬೇಕು. ನಾನು ಬೆಳೆದು ನಿಂತಿದ್ದೇನೆ, ನೀವು ಕೂಡ ಬೆಳೆಯಬೇಕು. ನಾನು ಈಗ ಸಾಧನೆ ಮಾಡಿದ್ದೇನೆ, ನೀವು ಸಾಧಕರಾಗಬೇಕು. ಸ್ವಲ್ಪ ದುಡ್ಡು ಆರ್ಥಿಕ ದೃಷ್ಟಿಕೋನದೊಳಗೆ ನಾನು ಶ್ರೀಮಂತ ವ್ಯಕ್ತಿ ಅಲ್ಲ, ಆದ್ರೆ ಶ್ರೀಮಂತ ಆಗುತ್ತೇನೆ ಎಂಬ ಪ್ರಚಂಡವಾದ ಆತ್ಮವಿಶ್ವಾಸ ನನಗಿದೆ. ನಿಮ್ಮಂತ ನೋಡ್ರಿ, ಇಡೀ ಕರ್ನಾಟಕದ ವಿದ್ಯಾರ್ಥಿ ಬಳಗ ಇವತ್ತು ತಯಾರಾಗಿದೆ. ಸಾಕಲ್ರಿ? ನೀವೇ ನನಗೆ ಆಸ್ತಿ. ಸೊ ಪ್ಲೀಸ್, ಕೆಸೆಟ್ ಎಕ್ಸಾಮ್ ಅನ್ನ ತುಂಬಾ ಆಸಕ್ತಿಯಿಂದ ಈ ರೀತಿ ಪ್ಲಾನಿಂಗ್ ಮಾಡಿ ಓದಬೇಕು. ಓಕೆ, ತುಂಬ ಹೃದಯದ ಧನ್ಯವಾದಗಳು.